ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ. ಸೊ ಈ ಗ್ರ್ಯಾಂಡ್ ಫಿನಾಲೆಗೆ 6 ಜನ ಸ್ಪರ್ಧಿಗಳಂತೂ ಎಂಟರ್ ಆಗಿದ್ದಾರೆ. ಅಶ್ವಿನಿ ಗೌಡ, ಧನುಷ್ ಗೌಡ, ಮ್ಯೂಟೆಂಟ್ ರಘು, ಕಾವ್ಯ ಶೈವ, ಗಿಲ್ಲಿ ನಟ ಮತ್ತೆ ರಕ್ಷಿತಾ ಶೆಟ್ಟಿ ಅವರು. ಹಾಗೇನೆ ಇದರಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, 3 ಜನ ಬಾಯ್ಸ್ ಇದ್ದಾರೆ, 3 ಜನ ಮೇಲ್ ಇದ್ದಾರೆ, 3 ಜನ ಫಿಮೇಲ್ಸ್ ಇದ್ದಾರೆ. ಸೊ ಈ 6 ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಫಿನಾಲೆ ತಲುಪಿರೋದಂತೂ ನಿಜ. ಬಟ್ ಇದರಲ್ಲಿ ಇವಾಗ ಟಾಪ್ 3 ಕಂಟೆಸ್ಟೆಂಟ್ ಆಗೋದು ಯಾರು? ಸೊ ಇದ್ರ ಬಗ್ಗೆ ಪ್ರಶ್ನೆ ಬರುತ್ತೆ. ಸೊ ಹೀಗಾಗಿ ಈ ಒಂದು ವಿಷಯದ ಬಗ್ಗೆ ನನ್ನ ಒಂದು ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪ್ರಿಡಿಕ್ಟ್ ಮಾಡ್ತಾ ಇರೋದು ಗುರುವಾರ ರಾತ್ರಿ. ಸೊ ನೋಡೋಣ ಪ್ರಿಡಿಕ್ಷನ್ ಸರಿ ಆಗತ್ತಾ ಇಲ್ವಾ ಅಂತ ಹೇಳಿ. ನಿಮ್ಗೆ ರವಿವಾರ ಬೆಳಿಗ್ಗೆ 11 ಗಂಟೆ ತನಕ ವೋಟಿಂಗ್ ಲೈನ್ಸ್ ಓಪನ್ ಇದೆ ಅಂತ ಹೇಳಿದ್ರೆ, ಶನಿವಾರದಂತಂತೂ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಅಂತೂ ಆಗೋದಿಲ್ಲ, ಅದಂತೂ ಪಕ್ಕ ಆಯ್ತು. ಸೊ ರವಿವಾರದಂದೇ ಅಂದ್ರೆ 18ನೇ ತಾರೀಕಂದೇ ಎಕ್ಸಾಕ್ಟ್ ಆಗಿ ಯಾರು ವಿನ್ ಆಗ್ತಾರೆ ಟ್ರೋಫಿಯನ್ನ, ಯಾರು ಟಾಪ್ 3ಗೆ ಬರ್ತಾರೆ, ಟಾಪ್ 5 ನಲ್ಲಿ ಯಾರು ಇರ್ತಾರೆ, ಸೊ ಇದೆಲ್ಲ ವಿಷಯ ಗೊತ್ತಾಗೋದು. ಸೊ ನಾನು ಇವಾಗ ಪ್ರಿಡಿಕ್ಟ್ ಮಾಡ್ತೀನಿ ನನ್ನ ಒಂದು ಅನಿಸಿಕೆ. ಹಾಗೇನೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ನೋಡಿರೋದಕ್ಕೆ, ಹಾಗೇನೆ ಈ ಹಿಂದಿನ ಎಲ್ಲ ಬಿಗ್ ಬಾಸ್ಗಳನ್ನ ನೋಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಒಂದು ಅನಾಲಿಸಿಸ್ ಮಾಡಿ ಹಾಗೇನೆ ನನ್ನ ಪ್ರಿಡಿಕ್ಷನ್ ಅನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಟಾಪ್ 3 ನನ್ನ ಪ್ರಕಾರ ಯಾರು, ಇವ್ರು ಯಾಕೆ ಇರ್ತಾರೆ, ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಮೊದಲನೇ ಒಂದು ಸ್ಪರ್ಧಿ ಡೌಟೇ ಬೇಡ, 100% ಗಿಲ್ಲಿ ನಟ ಅವರಂತೂ ಟಾಪ್ 3 ನಲ್ಲಿ ಇದ್ದೇ ಇರ್ತಾರೆ. ಯಾವುದೇ ರೀತಿಯಾಗಿ ಇದರಲ್ಲಿ ಚೇಂಜಸ್ ಆಗೋಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ವೋಟಿಂಗ್ ಟ್ರೆಂಡ್ ಆಗಿರಬಹುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಟ್ರೆಂಡ್ಸ್ಗಳಾಗಿರಬಹುದು, ಹೊರಗಡೆ ಜನರ ಸಪೋರ್ಟ್ ಆಗಿರಬಹುದು, ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಕಾಂಟ್ರಿಬ್ಯೂಷನ್ ಆಗಿರಬಹುದು, ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ಸೊ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಇಲ್ಲ ಅನ್ನೋ ರೇಂಜಿಗೆ ಅಲ್ಲ, ಬಟ್ ಸ್ಟಿಲ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇದ್ದಿದ್ದು ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ 12ರನ್ನ ಹೈಲೈಟ್ ಮಾಡೋದ್ರಲ್ಲಿ ತುಂಬಾನೇ ಪ್ರಮುಖವಾದಂತಹ ಪಾತ್ರ ವಹಿಸ್ತು ಅನ್ನೋದ್ರಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಗಿಲ್ಲಿ ಇಲ್ಲ ಅಂದಿದ್ರೆ ಅಶ್ವಿನಿ ಅವರಿಗೆ ಕೌಂಟರ್ ಕೊಡೋರು ಆ ರೇಂಜಿಗೆ ಯಾರು ಇರಲಿಲ್ಲ. ಸೊ ಗಿಲ್ಲಿ 100% ಅದನ್ನ ತುಂಬಾನೇ ಚೆನ್ನಾಗಿನೇ ಡೀಲ್ ಮಾಡ್ದ ಅಂತಾನೆ ಹೇಳ್ಬಹುದು, ತನ್ನದೇ ಆದಂತಹ ರೀತಿನಲ್ಲಿ. ಹಾಗೇನೆ ಉಳಿದಿರುವಂತಹ ಸ್ಪರ್ಧೆಗಳು ಕೂಡ ಅಷ್ಟೇನೆ. ಸೊ ಅಲ್ಲಿ ಗಿಲ್ಲಿ ನಟ ಎಷ್ಟು ಪೊಟೆನ್ಷಿಯಲ್ ಇತ್ತು, ಅಷ್ಟೇ ಪೊಟೆನ್ಷಿಯಲ್ ಅಲ್ಲಿ ಚಂದ್ರಪ್ರಭಾ ಅವ್ರಿಗೂ ಕೂಡ ಇತ್ತು ಫನ್ ಮಾಡೋದ್ರಲ್ಲಿ. ಫನ್ ವಿಷಯಕ್ಕೆ ನಾನು ಹೇಳ್ತಾ ಇರೋದು, ಬಟ್ ಅದನ್ನ ಅವರು ಯೂಸ್ ಮಾಡ್ಕೊಂಡಿಲ್ಲ. ಬಟ್ ಇಲ್ಲಿ ಗಿಲ್ಲಿ ನಟ ಅವ್ರು ಹೆಂಗಪ್ಪ ಅಂತ ಹೇಳಿದ್ರೆ ಎಲ್ಲಾ ರೀತಿನಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಕೇವಲ ಎಂಟರ್ಟೈನರ್ ಆಗಿ ಅಷ್ಟೇ ಅಲ್ಲ, ಸೊ ಕಾಮಿಡಿಯನ್ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಅವ್ರು ಎಂಟರ್ ಆದಾಗ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಕೇವಲ ಕಾಮಿಡಿಯನ್ ಅಷ್ಟೇ ಅಲ್ಲದೇನೆ ಅವರು ಸಾಕಷ್ಟು ಸಾಂಗ್ಗಳನ್ನು ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಯಾವುದೋ ಹಳೆ ಸಾಂಗನ್ನ ರಿಪೀಟ್ ಆಗಿ ಹಾಡಿದಷ್ಟೇ ಅಲ್ಲ, ಹೊಸ ಸಾಂಗ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆಕ್ಚುಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಮಾಳು ನಿಪಾನಳ್ ಅವರು ಬಂದಾಗ ಹೊಸ ಸಾಂಗ್ಗಳನ್ನ ಮಾಡಬಹುದು. ಬಿಗ್ ಬಾಸ್ ಬಗ್ಗೆ ಅಟ್ಲೀಸ್ಟ್ ಒಂದಾದರೂ ಸಾಂಗ್ ಮಾಡ್ತಾರೆ. ಅಲ್ಲಿರೋ ಸ್ಪರ್ಧಿಗಳಿಗೋಸ್ಕರ ಯಾವುದೋ ಒಂದು ಸಾಂಗನ್ನ ಮಾಡಿ ಡೆಡಿಕೇಟ್ ಮಾಡಬಹುದು. ಕಿಚ್ಚ ಸುದೀಪ್ ಅವರಿಗೋಸ್ಕರ ಯಾವುದೋ ಒಂದು ಸಾಂಗನ್ನ ಡೆಡಿಕೇಟ್ ಮಾಡಬಹುದು ಅಂತ ಹೇಳಿ ನನಗಂತೂ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂತ ಹೇಳಿದ್ರೆ ಸಿಂಗರ್ ಹಾಗೇನೆ ಒಳ್ಳೆಯ ರೈಟರ್ ಕೂಡ ಹೌದು. ಸೊ ಹೀಗಾಗಿ ಅದರ ಅಡ್ವಾಂಟೇಜನ್ನು ಅವ್ರು ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಅದನ್ನ ಯೂಸ್ ಮಾಡ್ಕೊಳ್ಳೇ ಇಲ್ಲ ಅಂತಾನೆ ಹೇಳ್ಬಹುದು. ತುಂಬಾನೇ ಸೈಲೆಂಟ್ ಆಗಿಬಿಟ್ರು. ಬಟ್ ಗಿಲ್ಲಿ ಹಾಗೆ ಮಾಡಿಲ್ಲ. ಗಿಲ್ಲಿ ಕಾಮಿಡಿಯನ್ ಆಗಿ ಎಂಟರ್ ಆಗಿದ್ರು ಕೂಡ ಕಾಮಿಡಿ ಜೊತೆಗೆ ಸಿಂಗಿಂಗ್, ಏನೇ ಆಗಿರಲಿ, ಸಿಂಗಿಂಗ್ ಆಗಿರ್ಬೋದು ಅಥವಾ ಹೊಸ ಹಾಡುಗಳನ್ನು ಮಾಡೋದಾಗಿರ್ಬೋದು. ಮ್ಯೂಟೆಂಟ್ ರಘು ಬಗ್ಗೆ ಮಾಡಿರೋ ಹಾಡೇ ಬೇಕಿದ್ರೆ ನೋಡಿ ನೀವು, ಸಿಕ್ಕಾಪಟ್ಟೆ ವೈರಲ್ ಆಯಿತು. ಹಾಗೆಯೇ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರ ಬಗ್ಗೆ ಮಾಡಿರುವಂತಹ ಸಾಂಗ್ ಕೂಡ ಸಖತ್ ವೈರಲ್ ಆಯಿತು. ಅದರ ಜೊತೆಗೇನೆ ಇವಾಗ ರೀಸೆಂಟಾಗಿ 2-3 ವಾರದ ಹಿಂದೆ ಒಂದು ರ್ಯಾಪ್ ಸಾಂಗ್ ಬೇರೆ ಮಾಡಿದ್ರು. ಒಟ್ಟಾರೆಯಾಗಿ ಸಖತ್ ಎಂಟರ್ಟೈನ್ಮೆಂಟ್ ಅಂತೂ ಇತ್ತು. ಹಾಗಂತ ಅವರಿಂದ ಸಾಕಷ್ಟು ತಪ್ಪುಗಳು ಕೂಡ ಆಗಿದ್ದಾವೆ. ಸಾಕಷ್ಟು ಬಾರಿ ಓವರ್ ಆಗಿ ಆಡ್ತಾ ಇದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ಕೂಡ ಬಂತು. ಹಾಗೇನೆ ಒಬ್ಬರನ್ನ ಡೌನ್ ಮಾಡಿ ಮಾತಾಡ್ತಾರೆ, ಈ ರೀತಿಯಾಗಿ ಸಾಕಷ್ಟು ಕಂಪ್ಲೇಂಟ್ಸ್ ಏನೋ ಬಂತು. ಬಟ್ ಓವರ್ ಆಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಗೇಮನ್ನು ಆಡಿರೋದ್ರಲ್ಲಿ ಗಿಲ್ಲಿ ನಟ 100% ಟಾಪಲ್ಲಿ ಇದ್ದಾರೆ ಈ ಸಲ ಸೀಸನಲ್ಲಂತೂ. ಹಾಗೆಯೇ ಕಿಚ್ಚ ಸುದೀಪ್ ಅವರೇ ಸ್ವತಃ ಹೇಳಿದ್ದಾರೆ ಈ ಸಲದ ಬಿಗ್ ಬಾಸನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ ಅಂತ ಹೇಳಿ. ಸೊ ಯಾರೇ ಏನೇ ಹೇಳಬಹುದು, ಈ ಹಿಂದಿನ ಎಲ್ಲ ಸೀಸನ್ ನೋಡ್ಕೊಂಡು ಬಂದಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಅದು ಅವ್ರ ತಪ್ಪು ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ಇವಾಗ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಅವರ ಒಂದು ಅಡ್ವಾಂಟೇಜ್. ಅವರು ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಅಥವಾ ಅವರ ಒಂದು ಬುದ್ಧಿವಂತಿಕೆ, ಅಥವಾ ಅವರ ಒಂದು ವರ್ಕ್ ಮೇಲೆ ಇರುವಂತಹ ಡೆಡಿಕೇಶನ್. ಸೊ ಆ ರೀತಿಯಾಗಿ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಕ್ರಿಕೆಟ್ ಆಡೋದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಕ್ರಿಕೆಟ್ ಆಡಿದ್ದಾನೆ, ಸೊ ಇದ್ಯಾವ ರೀತಿ ಅಂತ ಹೇಳೋ ರೀತಿನಲ್ಲೇನು ಇಲ್ಲ. ತುಂಬ ಜನ ಅದೇ ರೀತಿಯಾಗಿ ಹೇಳ್ತಾ ಇದ್ರು, ಸೊ ಹಳೆ ಸೀಸನ್ ಬಿಗ್ ಬಾಸ್ ಎಲ್ಲ ನೋಡ್ಕೊಂಡು ಬಂದಿದ್ದಾನೆ, ಸೊ ಇವಾಗ ಅದು ಆಡಿದ್ರು ಕೂಡ ಅದೇನು ಲೆಕ್ಕಕ್ಕಿಲ್ಲ ಅಂತ ಹೇಳಿ. ಬಟ್ ಇದು ಒಂದು ಗೇಮ್, ಬಿಗ್ ಬಾಸ್ ಗೇಮ್ ಅಂತಾನೆ ಹೇಳೋದು. ಸೊ ಬಿಗ್ ಬಾಸ್ ಗೇಮನ್ನು ಅವರು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಬೇರೆಯವರು ಕೂಡ ಅಬ್ಸರ್ವ್ ಮಾಡಿರ್ತಾರೆ, ಅವ್ರು ಹೇಳಿರಲ್ಲ ಅಷ್ಟೇ, ಬಟ್ ಇವ್ರು ಹೇಳಿದ್ದಾರೆ. ಸೊ ಹೀಗಾಗಿ ಅದನ್ನೇ ಒಂದು ನೆಗೆಟಿವ್ ಅನ್ನೋ ರೀತಿಯಲ್ಲಿ ತುಂಬ ಜನ ಹೇಳ್ತಾ ಇದ್ರು.
ಬಟ್ ಆ ರೀತಿ ಖಂಡಿತವಾಗ್ಲೂ ಅಲ್ಲ. ನಾನು ನಿಮ್ಗೆ ಆಲ್ರೆಡಿ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟೆ. ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಪ್ರಾಕ್ಟೀಸ್ ಮಾಡದೆ ಬಂದಿರೋದು ಬೇರೆಯವ್ರ ತಪ್ಪು ಆ್ಯಕ್ಚುಯಲ್ ಆಗಿ. ಸೊ ಇವರು ಪ್ರಾಕ್ಟೀಸ್ ಅಥವಾ ಸ್ವಲ್ಪನಾದರೂ ಅಬ್ಸರ್ವ್ ಮಾಡಿ ಏನೆಲ್ಲ ಸ್ಕಿಲ್ಗಳು ಬೇಕು ಅದನ್ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ ತಪ್ಪಿಲ್ಲ ಅದರಲ್ಲಿ, ನನ್ನ ಅನಿಸಿಕೆ ಇದು. ಸೊ ಹೀಗಾಗಿ ಓವರ್ ಆಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ, ಹಾಗೆಯೇ ಓವರ್ ಆಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನ ಆಟ ಆಡಿಸಿದ್ದು ಆ್ಯಕ್ಚುಲ್ ಆಗಿ ಗಿಲ್ಲಿನೇ. ಮನೆ ಕೆಲಸ ತನಗೆ ಬಂದರೂ ಕೂಡ ಅದನ್ನು ಬೇರೆಯವರಿಂದ ಮಾಡಿಸೋದು ಕೂಡ ಒಂದು ಸ್ಕಿಲ್ಲೇ. ಆ ರೀತಿಯಾಗಿ ಮಾಡಿದ್ದಾರೆ ಇಲ್ಲಿ. ಅಲ್ಲಿ ರಕ್ಷಿತಾ ಅವರಿಂದ ಸಾಕಷ್ಟು ಕೆಲಸನ ಮಾಡಿಸ್ಕೊಂಡಿದ್ದಾರೆ. ಸ್ವತಃ ಕಿಚ್ಚ ಸುದೀಪ್ ಅವರು ಕೂಡ ಇದನ್ನು ಇಂಡೈರೆಕ್ಟಾಗಿ ಹೊಗಳಿದ್ರು ಕೂಡ. ಯಾಕಂತಂದರೆ ಬಿಗ್ ಬಾಸ್ ಗೇಮ್ ಅನ್ನೋದೇ ಹಾಗೆ, ಇದೊಂದು ರೀತಿಯಲ್ಲಿ ಮೈಂಡ್ ಗೇಮ್ ಆಗಿರುತ್ತೆ. ಬರೀ ಕೆಲಸ ಮಾಡ್ತಿರೋದೇ ಬಿಗ್ ಬಾಸ್ನ ಗೇಮ್ ಅಲ್ಲ. ಸೊ ಕೆಲಸ ಮಾಡಿಸುವಂತಹ ಸ್ಕಿಲ್ ಕೂಡ ಇದೆ ಅಂತ ಹೇಳಿದ್ರೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತಲೇ ಅರ್ಥ. ಸೊ ಬಿಗ್ ಬಾಸಲ್ಲಿ ಟ್ರೋಫಿನ ವಿನ್ ಆಗೋದಕ್ಕೆ ಮತ್ತು ಟಾಪ್ 3ನಲ್ಲಿ ಇರೋದಕ್ಕೆ 100% ಡಿಸರ್ವಿಂಗ್ ಗಿಲ್ಲಿ. ಸೊ ಅವರಂತೂ ಇದ್ದೇ ಇರ್ತಾರೆ. ಇನ್ನು ಸೆಕೆಂಡ್ ರಕ್ಷಿತಾ ಶೆಟ್ಟಿ. ಸೊ ವ್ಯಕ್ತಿತ್ವ ಅನ್ನುವಂತಹ ವಿಷಯ ಬಂದರೆ ಕೆಲವೊಂದಿಷ್ಟು ವಾರಗಳ ಕಾಲ ಸ್ವಲ್ಪ ಜಾಸ್ತಿ ಅವರಿಂದ ಜಲಸಿ ಅನ್ನುವಂಥದ್ದು ಕ್ಲೀನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಓವರ್ ಪೊಸೆಸಿವ್ ಇದ್ದಾರೆ ಅನ್ನೋದು ಕೂಡ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಮತ್ತು ಕೆಲವೊಂದಿಷ್ಟು ವಾರಗಳ ಕಾಲ ಸುಮ್ಮನೆ ಏನೋ ಒಂದು ರೀಸನನ್ನು ಕೊಟ್ಟು ಯಾರೋ ಒಬ್ಬರು ಅವ್ರ ಮೈಂಡಲ್ಲಿ ಇರುತ್ತೆ ಇವರನ್ನ ಟಾರ್ಗೆಟ್ ಮಾಡಬೇಕು ಅಥವಾ ಇವರನ್ನು ಕಂಡ್ರೆ ಆಗಲ್ಲ ಅಂತ ಹೇಳಿ. ಸೊ ಅಂಥವ್ರನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಏನೋ ಒಂದು ರೀಸನನ್ನು ಕೊಡ್ತಾ ಇದ್ರು. ಅದಂತೂ ನಿಜ. ಆ ವಿಷಯವನ್ನು ಹೊರತುಪಡಿಸಿದ್ರೆ ನೀವು ಬೇರೆ ಒಂದು ವಿಷಯವನ್ನು ನೋಡಿ ಬೆಟರ್ ಆಗಿದ್ದಾರೆ. ವ್ಯಕ್ತಿತ್ವ ಅನ್ನುವಂತಹ ವಿಷಯಕ್ಕೆ ಬಂದರೆ ಬೆಟರ್ ಆಗಿದ್ದಾರೆ. ಮತ್ತು ಟಾಸ್ಕ್ ಅಂತ ಬಂದರೆ ಫೀಮೇಲ್ಸಲ್ಲಿ ರಾಶಿಕ್ ಅವರು ಸಖತ್ತಾಗಿ ಗೇಮನ್ನು ಆಡ್ತಾ ಇದ್ರು. ಅವರನ್ನು ಬಿಟ್ಟರೆ ಗೇಮಲ್ಲಿ ಸಖತ್ತಾಗಿ ಎಫರ್ಟ್ ಹಾಕ್ತಾ ಇದ್ದಿದ್ದು ರಕ್ಷಿತಾ ಶೆಟ್ಟಿ ಅವರು. ಹಾಗೆಯೇ ಅಶ್ವಿನಿ ಗೌಡ ಅವರು ಕೂಡ ಎಫರ್ಟ್ ಹಾಕಿದ್ದಾರೆ. ಬಟ್ ರಕ್ಷಿತಾ ಶೆಟ್ಟಿ ಅವರು ಕೂಡ ತುಂಬಾ ಚೆನ್ನಾಗಿ ಎಫರ್ಟನ್ನು ಹಾಕಿದ್ದಾರೆ. ಎಷ್ಟೋ ಟಾಸ್ಕ್ಗಳಲ್ಲಿ ಅವರಿಗಿರುವಂತಹ ಶಕ್ತಿಯನ್ನು ಮೀರಿ ಅವರು ಟ್ರೈ ಮಾಡಿದ್ದಾರೆ. ಇದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಮನೆ ಕೆಲಸ ಅಂತ ಬರಲಿ ಅಥವಾ ಎಲ್ಲರ ಜೊತೆ ಮಾತಾಡೋದು ಅಂತ ಬರಲಿ, ರಕ್ಷಿತಾ ಶೆಟ್ಟಿ ಅವರು ಟಾಪಲ್ಲಿ ಇದ್ದಾರೆ. ಮೇನ್ ಆಗಿ ವ್ಯಕ್ತಿತ್ವನೇ ಅವ್ರದ್ದು ಶೈನ್ ಆಗ್ತಾ ಇರೋದು. ಹಾಗೆಯೇ ಕೆಲವೊಂದಿಷ್ಟು ವಿಷಯಗಳಲ್ಲಿ ಸ್ಟಾರ್ಟಿಂಗಲ್ಲಂತೂ ಸಖತ್ತಾಗಿ ಪಾಯಿಂಟನ್ನು ಹಿಡಿದು ಕ್ಲೀನಾಗಿ ಮಾತಾಡ್ತಾ ಇದ್ರು. ಬಟ್ ಕೆಲವೊಂದಿಷ್ಟು ಕಡೆ ಎಡವಿದ್ದಾರೆ. ಸೊ ಅದು ಸಹಜ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಓವರ್ ಆಲ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಅಂತ ಬರಲಿ ಅಥವಾ ಕಂಟೆಂಟ್ ಅಂತ ಬರೋದಾಗಿರ್ಬೋದು ಅಥವಾ ಯಾವುದೇ ವಿಷಯದ ಬಗ್ಗೆ ಸ್ಟ್ಯಾಂಡ್ ತಗೊಂಡು ಮಾತಾಡೋದಾಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಓವರ್ ಆಲ್ ಆಗಿ ಎಲ್ಲರ ಜೊತೆ ಬೆರೆಯೋದಾಗಿರ್ಬೋದು, ಫನ್ ಆಗಿರ್ಬೋದು, ಟೋಟಲ್ ಆಗಿ ಒಂದು ರೀತಿ ಪ್ಯಾಕೇಜ್ ಅಂತ ಹೇಳ್ಬಹುದು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು. ಸೊ ಹೀಗಾಗಿ 100% ಅವರು ಕೂಡ ಟಾಪ್ 3ನಲ್ಲಿ ಇದ್ದೇ ಇರ್ತಾರೆ. ಡಿಸರ್ವಿಂಗ್ ಕೂಡ ಇದ್ದಾರೆ. ಸೊ ಹೀಗಾಗಿ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರು ಕೂಡ ಟಾಪ್ 3ನಲ್ಲಿ ಇದ್ದೇ ಇರ್ತಾರೆ. ಇನ್ನು 3ನೇ ಪ್ಲೇಸ್ ಏನಿದೆ, ಸೊ ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಯಾಕಂತಂದರೆ ಈ ಪ್ಲೇಸಿಗೆ ಅಶ್ವಿನಿ ಗೌಡ ಅವರು, ಕಾವ್ಯ ಶೈವ ಅವರು, ರಘು ಅವರು ಮತ್ತು ಧನುಷ್, ಈ 4 ಕೂಡ ಫೈಟ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ಎಲ್ಲ ವಿಷಯಗಳನ್ನು ಸ್ವಲ್ಪ ಕಂಪೇರ್ ಮಾಡಿ ನೋಡೋದಾದರೆ ಧನುಷ್ ಅವರು ಟಾಸ್ಕ್ ಅಂತ ಬಂದರೆ ಚೆನ್ನಾಗಿ ಆಡ್ತಾರೆ. ರಘು ಅವರು ಕೂಡ ಚೆನ್ನಾಗಿ ಆಡ್ತಾರೆ ಟಾಸ್ಕ್ ವಿಷಯದಲ್ಲಿ. ಅಶ್ವಿನಿ ಗೌಡ ಅವರು ಕೂಡ ಸೂಪರ್ಬಾಗಿ ಆಡ್ತಾರೆ. ಕಾವ್ಯ ಅವರು ಅಷ್ಟೊಂದಿಲ್ಲ. ಇನ್ನು ನೆಕ್ಸ್ಟ್ ವ್ಯಕ್ತಿತ್ವ ಅಂತ ಬರೋದಾದರೆ ಈ 4 ಜನರಲ್ಲಿ ಆ್ಯಕ್ಚುಲ್ ಆಗಿ ಧನುಷ್ ಅವರು ತಮ್ಮ ವಿಷಯ ಬಂದರೆ ಮಾತ್ರ ಅವ್ರು ಮಾತಾಡೋದು. ಹಾಗೆಯೇ ಬೇರೆಯವ್ರ ವಿಷಯ ಆಗಿರಲಿ ಅಥವಾ ಏನೋ ಒಂದು ಬೇರೆ ಒಂದು ಟಾಪಿಕ್ ನಡೀತಾ ಇದೆ ಅಂತ ಹೇಳಿದ್ರೆ ಇಬ್ಬರ ನಡುವೆ ಏನೋ ಒಂದು ವಾದ ವಿವಾದ ಆಗ್ತಿದೆ ಅಂತ ಹೇಳಿದ್ರೆ ಈ ಕಡೆನೂ ಮಾತಾಡ್ತಾರೆ, ಈ ಕಡೆನೂ ಮಾತಾಡ್ತಾರೆ. ಅಲ್ಲಿ ಏನು ವಿಷಯ ಇದೆ ಸೊ ಅದನ್ನು ಬಿಡ್ತಾರೆ. ಒಟ್ಟಾರೆಗೆ ಅವರಿಗೆ ಜಗಳ ಅಲ್ಲಿ ಸಾಲ್ವ್ ಆಗಬೇಕಷ್ಟೇ. ಸೊ ಇವ್ರ ತಪ್ಪಿದೆಯಾ ಸೊ ಏನೋ ಒಂದು ನಿರ್ಧಾರ ಮಾಡೋದಂತ ಅವ್ರು ಸಾಧ್ಯನೇ ಇಲ್ಲ. ಎರಡೂ ಕಡೆ ಒಂದು ಗುಡ್ ಟರ್ಮ್ಸಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತಾರೆ. ತುಂಬಾ ಸೇಫ್ ಗೇಮ್ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಇನ್ನು ಸೆಕೆಂಡ್ ರಘು ಅವರು ಅಂತ ಬಂದರೆ ಸೊ ಅವರು ಮಾತೇ ಆಡೋಲ್ಲ. ಆ್ಯಕ್ಚುಲ್ ಆಗಿ ಧನುಷ್ ಅವರು ಅಷ್ಟಾದರೂ ಮಾತಾಡ್ತಾರೆ, ಇಲ್ಲಿ ಅವರು ಕೂಡ ಮಾತಾಡೋಲ್ಲ. ಇನ್ನು ಕಾವ್ಯ ಶೈವ ಅಂತ ಬಂದರೆ ಆ್ಯಕ್ಚುಲ್ ಆಗಿ ಸ್ವಲ್ಪನಾದರೂ ಯೋಚನೆ ಮಾಡಿ ಇಂತಹ ವಿಷಯದಲ್ಲಿ ಸ್ವಲ್ಪ ನಿರ್ಧಾರ ತಗೊಳ್ತಾರೆ. ಸೊ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಅಶ್ವಿನಿ ಗೌಡ ಅಂತ ಬಂದರೆ ಅವ್ರು ಚೆನ್ನಾಗೇ ಮಾತಾಡ್ತಾರೆ. ಅವ್ರ ಪಾಯಿಂಟ್ಸ್ಗಳೆಲ್ಲ ಕೆಲವೊಂದಿಷ್ಟು ಬಾರಿ ತುಂಬಾ ಚೆನ್ನಾಗೇ ಇರುತ್ತೆ. ಬಟ್ ಕೆಲವೊಂದಿಷ್ಟು ಬಾರಿ ಅವ್ರು ಹೇಳದೇ ಇರೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಅನ್ನೋ ರೀತಿ ತಿರುಗಿಸ್ತಾರೆ ತಮ್ಮ ವಿಷಯಕ್ಕೆ ಅಂತ ಬಂದಾಗ. ಸೊ ಇದು ಇವರಿಗೆ ನೆಗೆಟಿವ್ ಆಗಬಹುದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಯಾವುದೇ ಒಂದು ವಿಷಯದಲ್ಲಿ ಮಾತಾಡೋದು, ಸೊ ಈ ವಿಷಯದಲ್ಲಿ ಅಶ್ವಿನಿ ಗೌಡ ಅವರು 100% ಶೈನ್ ಆಗೇ ಆಗ್ತಾರೆ. ಪಾಸಿಟಿವ್ ನೆಗೆಟಿವ್ ಒಟ್ಟಾರೆಗೆ ಆ ಒಂದು ವಿಷಯದಲ್ಲಿ ಅವರು ಹೈಲೈಟ್ ಮಾಡೇ ಮಾಡ್ತಾರೆ. ಒಳ್ಳೆ ಕಂಟೆಂಟನ್ನು ಅಂದರೆ ಬಿಗ್ ಬಾಸ್ಗೆ ಬೇಕಾಗಿರೋ ರೀತಿಯಲ್ಲಿ ಕಂಟೆಂಟ್ ಅಂತೂ ಕೊಟ್ಟೇ ಕೊಡ್ತಾರೆ. TRP ಅಂತ ವಿಷಯವನ್ನು ಕನ್ಸಿಡರ್ ಮಾಡೋದಾದರೂ ಕೂಡ ಅಶ್ವಿನಿ ಗೌಡ ಅವರಿಂದ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಇದೆ ಬಿಗ್ ಬಾಸ್ ಮನೆಗೆ. ಸೊ ಹೀಗಾಗಿ ಓವರ್ ಆಲ್ ಆಗಿ ಈ ಒಂದು ವಿಷಯದಲ್ಲಿ TRP ಅಥವಾ ಕಂಟೆಂಟ್, ಸೊ ಈ ಒಂದು ಟಾಪಿಕ್ಗಳ ಬಗ್ಗೆ ಮಾತಾಡೋದಾದರೆ ಸ್ಟ್ಯಾಂಡ್ ತಗೊಳ್ಳೋದು ಮಾತಾಡೋದು, ಸೊ ಇಂತಹ ವಿಷಯ ಅಂತ ಬಂದರೆ ಇಲ್ಲಿ ಅಶ್ವಿನಿ ಗೌಡ ಅವರು 100% ಸ್ಟ್ಯಾಂಡ್ ಆಗೇ ಆಗ್ತಾರೆ. ಮತ್ತು ಬಿಗ್ ಬಾಸ್ಗೆ ಬೇಕಾಗಿರುವಂತಹ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ಗಳನ್ನು ಕೊಟ್ಟಿದ್ದಾರೆ. ಪಾಸಿಟಿವ್ ನೆಗೆಟಿವ್ ಎರಡೂ ವೇನಲ್ಲಿ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಪ್ರೋಮೋಗಳನ್ನು ಅಬ್ಸರ್ವ್ ಮಾಡಿ ನೋಡಿ, ಗಿಲ್ಲಿ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಕಾಣಿಸ್ಕೊಂಡಿರೋದೇನೆ ಇಲ್ಲಿ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಅವರು. ಸೊ ಹೀಗಾಗಿ ಅಶ್ವಿನಿ ಗೌಡ ಅವರಂತೂ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಇದೆ. ಸೊ ಆ ವಿಷಯದಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ. ಪಾಸಿಟಿವ್ ಆರ್ ನೆಗೆಟಿವ್ ಆಲ್ರೆಡಿ ಹೇಳ್ತಾ ಇದ್ದೀನಿ, ಎರಡೂ ರೀತಿಯಲ್ಲಿ ಅವರು ಕಂಟೆಂಟನ್ನು ಕೊಟ್ಟಿದ್ದಾರೆ. ಇನ್ನು ರಘು ಅವರು ತೀರಾ ಕಡಿಮೆ. ಟಾಸ್ಕ್ ಅಂತ ಬಂದರೆ ಮಾತ್ರನೇ ಅವ್ರು ಕಾಣಿಸ್ಕೊಳ್ಳೋದು. ಧನುಷ್ ಅವರು ಕೂಡ ಸೇಮ್, ಟಾಸ್ಕ್ ಅಂತ ಬಂದರೆ ಮಾತ್ರನೇ. ಇನ್ನು ಕಾವ್ಯ ಶೈವ ಅವರಂತೂ ತಮ್ಮ ವಿಷಯ ಬಂದಾಗ ಮಾತ್ರ. ಮತ್ತು
ಕಂಟೆಂಟ್ ಅಂತ ಬಂದರೆ ಸುಮ್ಮನೆ ಗಿಲ್ಲಿ ಜೊತೆ ಅವರು ತಮ್ಮ ಫ್ರೆಂಡ್ಶಿಪ್ಪನ್ನು ಬೇಕಂತಾನೆ ಹಾಳು ಮಾಡಿಕೊಂಡು ಆ ಸಮಯದಲ್ಲಿ ಸ್ವಲ್ಪ ಕಾಣಿಸ್ಕೊಂಡ್ರು ಅನ್ನೋದು ಬಿಟ್ಟರೆ ಜಾಸ್ತಿ ಅವ್ರದ್ದೇ ಆದಂತಹ ಯಾವುದೇ ಒಂದು ನಿಲುವುಗಳು ಜಾಸ್ತಿ ಕಂಡು ಬಂದಿಲ್ಲ. ಸೊ ಹೀಗಾಗಿ ಆಬ್ವಿಯಸ್ಲಿ ಇಂತಹ ವಿಷಯದಲ್ಲಿ ಅಶ್ವಿನಿ ಅವರು ಸ್ಟ್ಯಾಂಡ್ ಆಗ್ತಾರೆ. ಸೊ ಓವರ್ ಆಲ್ ಆಗಿ ಇದನ್ನೆಲ್ಲ ಕಂಪೇರ್ ಮಾಡಿ ನೋಡೋದಾದರೆ ಇಲ್ಲಿ ಧನುಷ್ ಅವರಿಗೆ ಒಂದು ಸೀರಿಯಲ್ ಅವರ ಒಂದು ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಗೀತಾ ಸೀರಿಯಲ್ ಮಾಡಿದ್ದಾರೆ, ಮತ್ತು 100 ಜನ್ಮಕ್ಕೂ ಅನ್ನುವಂತಹ ಸೀರಿಯಲ್ ಬೇರೆ ಮಾಡಿದ್ದಾರೆ. ಸೊ ಸೀರಿಯಲ್ ಪ್ರಿಯರು ಸ್ವಲ್ಪ ವೋಟ್ ಮಾಡಬಹುದು. ಇನ್ನು ರಘು ಅಂತ ಬಂದರೆ ಕಾಟ್ಲೆ ಕಿಚನ್ ಅನ್ನುವಂತಹ ರಿಯಾಲಿಟಿ ಶೋನ ವಿನ್ ಆಗಿದ್ರು, ಜೊತೆಗೆ ಸ್ವಲ್ಪ ಫ್ಯಾನ್ ಬೇಸ್ ಕೂಡ ಇದೆ. ಸೊ ಅವರಿಗೂ ಕೂಡ ವೋಟ್ ಬರಬಹುದು. ಕಾವ್ಯ ಶೈವ ಅವರು ಅಂತ ಬಂದರೆ ಕೆಂಡ ಸಂಪಿಗೆ ಸೇರಿದಂತೆ ಒಂದು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ಅವರಿಗೂ ಕೂಡ ಒಳ್ಳೆಯ ವೋಟ್ ಅಂತೂ ಇದೆ. ಇನ್ನು ಅಶ್ವಿನಿ ಗೌಡ ಅವರಿಗೂ ಕೂಡ ಸಾಕಷ್ಟು ವೋಟ್ಗಳು ಬಂದೇ ಬರ್ತವೆ. ಸೊ ಹೀಗಾಗಿ ಇಲ್ಲಿ ಡಿಸೈಡ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಓವರ್ ಆಲ್ ಆಗಿ ಕೇವಲ ವೋಟ್ ಅಂತ ಕನ್ಸಿಡರ್ ಮಾಡಿದ್ರೆ ಕಾವ್ಯ ಅವ್ರು ಬರೋ ಚಾನ್ಸ್ ಇದೆ, ಕೇವಲ ವೋಟ್ ಅಂತ ಕನ್ಸಿಡರ್ ಮಾಡಿದ್ರೆ. ಬಟ್ ಓವರ್ ಆಲ್ ಆಗಿ ಅವರ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದಾದ್ರೆ 100% ಅಶ್ವಿನಿ ಗೌಡ ಅವರು ಟಾಪ್ 3 ನಲ್ಲಿ ಇದ್ದೇ ಇರ್ತಾರೆ. ಸೊ ಇದು ನನ್ನ ಪ್ರಿಡಿಕ್ಷನ್. ಸೊ ನನಗನ್ಸೋ ಪ್ರಕಾರ ಹಳೆಯ ಎಲ್ಲ ಸೀಸನ್ಗಳನ್ನು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನನಗನ್ಸೋದು 100% ಇಲ್ಲಿ ಅಶ್ವಿನಿ ಗೌಡ ಅವರನ್ನೇ ಟಾಪ್ 3 ನಲ್ಲಿ ತಗೊಂಡು ಬರೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಹೈ ಇದೆ. ಯಾಕಂತ ಹೇಳಿದ್ರೆ ಕಾವ್ಯ ಶೈವ ಅವರು ಇತ್ತೀಚೆಗೆ ಅವರ ಫ್ಯಾಮಿಲಿ ಬಂದಾಗ ಸೊ ಗೇಮನ್ನು ಹಾಳು ಮಾಡಿಕೊಂಡ್ರು ಕೂಡ, ಜೊತೆಗೆ ಅವರು ಅದಾದ ನಂತರ ಕೂಡ ಅವ್ರ ಫ್ಯಾಮಿಲಿಯವರು ಇನ್ಫೋಟ್ ಏನೋ ಕೊಟ್ಟರು. ಸೊ ಅದಾದ ನಂತರ ಕೂಡ ಅವರು ಸ್ವಲ್ಪ ಬಿಹೇವಿಯರ್ ಸ್ವಲ್ಪ ವಿಚಿತ್ರವಾಗಿಯೇ ಇತ್ತು. ಅವಶ್ಯಕತೆ ಇರಲಿಲ್ಲ, ಸರಿಯಾಗಿ ಅವ್ರ ಫ್ರೆಂಡ್ಶಿಪ್ ಹೋಗ್ತಾ ಇತ್ತು ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು. ಅನ್ನೆಸೆಸರಿ ಯಾರ್ದೋ ಮಾತನ್ನು ಕೇಳಿ ಅದನ್ನು ಹಾಳು ಮಾಡಿಕೊಂಡ್ರು ಅಂತ ಅನ್ನಿಸ್ತು. ಸೊ ಸ್ವಲ್ಪ ಟಾಪ್ 3 ನಲ್ಲಿ ಈ ಎಲ್ಲ ವಿಷಯಗಳು ಅವ್ರಿಗೆ ಸ್ವಲ್ಪ ಕಾಸ್ ಆಗಬಹುದು, ಟಾಪ್ 3 ನಲ್ಲಿ ಕಾಣಿಸ್ಕೊಳ್ಳದೆ ಇರೋ ರೀತಿಯಲ್ಲಿ. ಸೊ ಇದು ಅಶ್ವಿನಿ ಗೌಡ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಅಶ್ವಿನಿ ಗೌಡ ಅವರು ಟಾಸ್ಕ್ ಅಂತ ಬಂದರೆ ಚೆನ್ನಾಗಿ ಆಡಿದ್ದಾರೆ, ಮಾತಾಡೋ ವಿಷಯದಲ್ಲೂ ಕೂಡ ತಮ್ಮ ಒಂದು ಸ್ಟ್ಯಾಂಡನ್ನು ಜಬರ್ದಸ್ತಾಗಿ ತಗೊಳ್ತಾರೆ. ಬಿಗ್ ಬಾಸಿಗೆ ಬೇಕಾಗಿರುವಂತಹ ಕಂಟೆಂಟನ್ನು 100ಕ್ಕೆ 100 ಇಲ್ಲಿ ಅಶ್ವಿನಿ ಗೌಡ ಅವರೇ ಈ ಉಳಿದವರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಕೊಟ್ಟಿದ್ದಾರೆ. ಅಂದರೆ ಧನುಷ್, ರಘು ಮತ್ತು ಕಾವ್ಯ, ಸೊ ಇವರಿಗೆ ಕಂಪೇರ್ ಮಾಡಿದ್ರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ಗೆ ಬೇಕಾಗಿರೋ ರೀತಿಯಲ್ಲಿ ಕಂಟೆಂಟನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅವರು ನನ್ನ ಪ್ರಕಾರ ಅಂತೂ ಟಾಪ್ 3 ನಲ್ಲಿ ಇರ್ತಾರೆ. ಸೊ ಹೀಗಾಗಿ ನನ್ನ ಟಾಪ್ 3 ಗಿಲ್ಲಿ, ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಅವರಾಗಿರ್ತಾರೆ. ಸೊ ಇದು ನನ್ನ ಪ್ರಿಡಿಕ್ಷನ್. ಅಕಸ್ಮಾತಾಗಿ ಕೇವಲ ವೋಟ್ ಮಾತ್ರನೇ ಕನ್ಸಿಡರ್ ಮಾಡ್ತಾರೆ ಅನ್ನೋದಾದರೆ ಕಾವ್ಯ ಶೈವ ಅವರು ಟಾಪ್ 3 ನಲ್ಲಿ ಇರ್ತಾರೆ. ಸೊ ನಿಮ್ಗೇನು ಅನಿಸುತ್ತೆ, ಯಾರು ಟಾಪ್ 3 ನಲ್ಲಿ ಬರಬಹುದು? ನಿಮ್ಮ ಪ್ರಕಾರ ಟಾಪ್ 3 ಯಾರು ಡಿಸರ್ವಿಂಗ್ ಇದ್ದಾರೆ ಅಂತ ಅನಿಸುತ್ತೆ? ಅಥವಾ ನಿಮ್ಮದು ಯಾವುದೇ ಒಂದು ಅನಾಲಿಸಿಸ್ ಇರಬಹುದು, ನೀವು ಯಾವುದನ್ನು ಮೇನಾಗಿ ಕನ್ಸಿಡರ್ ಮಾಡ್ತೀರಾ? ಸೊ ನೀವು ಅದನ್ನು ಕನ್ಸಿಡರ್ ಮಾಡಿ ನಿಮ್ಮ ಪ್ರಕಾರ ಟಾಪ್ 3 ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ. ಯಾರು ಜಾಸ್ತಿ ಕಾಮೆಂಟ್ ಮಾಡ್ತಾರೆ ಅಥವಾ ನಿಮ್ಮ ಅಭಿಪ್ರಾಯಗಳೆಲ್ಲ ಹೆಂಗಿದಾವೆ? ಸೊ ಅದನ್ನೆಲ್ಲ ನಾನು ಖಂಡಿತವಾಗ್ಲೂ ಎಲ್ಲ ಕಾಮೆಂಟ್ಸನ್ನು ಓದ್ತೀನಿ, ಬಟ್ ಎಲ್ಲದಕ್ಕೂ ರಿಪ್ಲೈ ಮಾಡಲಿಕ್ಕಂತೂ ಆಗೋದಿಲ್ಲ, ತುಂಬಾ ಟೈಮ್ ಆಗುತ್ತೆ. ಬಟ್ ಸಾಧ್ಯವಾದಷ್ಟು ಎಲ್ಲ ವಿಡಿಯೋಗೂ ಎಲ್ಲ ಕಾಮೆಂಟ್ಸ್ಗಳಿಗೂ ಕೂಡ ಲೈಕ್ ಕೊಡೋ ಪ್ರಯತ್ನ ಮಾಡ್ತೀನಿ. ಅದರಿಂದಾಗಿ ಆದಷ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಟಾಪ್ 3 ಯಾರಾಗಬೇಕು ಅದನ್ನು ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.